ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಇವತ್ತಿನ ಡೈಲಿ ವ್ಲಾಗ್ಗೆ ಸ್ವಾಗತ. ಬೆಳಗ್ಗೆನೇ ಡ್ಯಾಡಾಗೆ ಹೇಳಿ ಹೋಗಿ ಸೊಪ್ಪು ತೊಗೊಂಡು ಬನ್ನಿ, ಸೊಪ್ಪಿನ ಪುಡಿ ಖಾಲಿಯಾಗಿತ್ತು ಅದಿತಿಗೆ, ಅದನ್ನು ಮಾಡ್ಕೊಳ್ಬೇಕಾಗಿತ್ತು. ಸೊ ಡ್ಯಾಡಾ ಬೆಳಗ್ಗೆನೇ ಹೋಗಿ ಸೊಪ್ಪೆಲ್ಲ ತಂದರು. ಇವತ್ತು ಆಷಾಢ ಶುಕ್ರವಾರದ ಪೂಜೆ ಮನೆಯಲ್ಲೆಲ್ಲ ಮಾಡಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವತ್ತಿನ ವ್ಲಾಗಲ್ಲಿ ನಾವು ಹೊರಗಡೆ ಹೋಗಿದ್ವಿ, ದೇವಸ್ಥಾನ ಆ್ಯಂಡ್ ಟ್ರಾವೆಲಿಂಗಲ್ಲಿ ಏನೇನೆಲ್ಲ ಮಾಡಿದ್ರು ಅದಿತಿ. ಆ್ಯಂಡ್ ಮೋರ್ ಓವರ್ ನಿಮ್ಮ ಒಂದು ಕಮೆಂಟ್ ನನಗೆ ತುಂಬ ಒಂದು ಪ್ರೋತ್ಸಾಹ ನೀಡ್ತದೆ, ತುಂಬ ಇಷ್ಟಪಡ್ತಾ ಇದ್ದೀರಾ ಆ್ಯಂಡ್ ತುಂಬ ಇನ್ಸ್ಪೈರಿಂಗ್ ಮೋಟಿವೇಟ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಆಲ್. ಆ್ಯಂಡ್ ಸಾಕಷ್ಟು ಪ್ರಶ್ನೆಗಳಿಗೆ ಈ ವ್ಲಾಗಲ್ಲಿ ನಾನು ಉತ್ತರ ಕೊಡ್ತೀನಿ. ಸೊ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ನಾವು. ಮನೆಯಲ್ಲೇ ನಾನು ಸೊಪ್ಪಿನ ಪುಡಿ ಮಾಡ್ಕೊಳ್ತೀನಿ. ಸೊಪ್ಪಿನ ಪುಡಿ ಮಾಡ್ಕೊಂಡ್ಬಿಟ್ರೆ ಕಿಚಡಿಗೆಲ್ಲ ಹಾಕ್ಕೊಳ್ಬಹುದು ಅಂತ. ಡ್ಯಾಡಾ ಮತ್ತು ಅದಿತಿ, ಡ್ಯಾಡಾ ಆ್ಯಕ್ಚುಲಿ ಸ್ನಾನಕ್ಕೆ ಹೋಗಿದ್ರು, ಅದಿತಿನ ಇನ್ನೂ ರೆಡಿ ಮಾಡಿರಲಿಲ್ಲ. ನಾನು ರೆಡಿ ಆಗಿಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಸೊಪ್ಪನ್ನ ಬಿಡಿಸ್ಬಿಡೋಣ, ಅಂದರೆ ಒದ್ದೆ ಇರೋದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಕೆಟ್ಟುಬಿಡತ್ತೆ, ಅದಕ್ಕೋಸ್ಕರ ಕೆಟ್ಟೋಗುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬಿಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಪಾಲಕ್ಕು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಬಿಡಿಸ್ದೆ. ಅದು ಸ್ವಲ್ಪ ಒದ್ದೆ ಆದಂಗಿತ್ತು. ಇನ್ನು ಮಿಕ್ಕಿದ ಸೊಪ್ಪುಗಳೆಲ್ಲ ಸ್ವಲ್ಪ ಚೆನ್ನಾಗೇ ಇತ್ತು, ಡ್ರೈ ಆಗಿತ್ತು. ಅದಕ್ಕೋಸ್ಕರ ಅದನ್ನು ಬಿಡಿಸಿ ಇಟ್ಬಿಟ್ಟು ಹೋಗ್ಬಿಟ್ರೆ ನಾಳೆ ಬಂದು ಅಥವಾ ಬೇಗ ಬಂದರೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡೆ. ಅದಿತಿಗೆ ನಿದ್ದೆ ಬಂದಿತ್ತು. ನಾವು ಹೊರಡೋ ಅಷ್ಟರಲ್ಲೇ 10:30, 11 ಆಗಿತ್ತು. ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಏನಕ್ಕಂತಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ನಾವು ಊಟ ಮಾಡೋದು, ಅದಕ್ಕೋಸ್ಕರ ಅದಿತಿಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿಸಿದ್ದೆ. ಸೊಪ್ಪೆಲ್ಲ ಈ ರೀತಿ ಯಾವುದನ್ನು ಬೇಕೋ ಅದನ್ನೆಲ್ಲ ಬಿಡಿಸಿ ನಾ ಮಿಕ್ಕಿದ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟು ಅದಿತಿನ ರೆಡಿ ಮಾಡೋಕ್ಕೆ ಹೋದೆ. ಅಷ್ಟರಲ್ಲಿ ಡ್ಯಾಡಾದ ಸ್ನಾನ ಆಗಿತ್ತು, ಅವರು ಪೂಜೆ ಮಾಡ್ತಿದ್ರು. ನಾನು ಅದಿತಿಗೆ ಮಧ್ಯಾಹ್ನದ ಊಟಕ್ಕೆ ಮುದ್ದೆನ ಮಾಡ್ಕೊಂಡಿದ್ದೆ. ಅದಿತಿಗೆ ಮುದ್ದೆ ಅಂದರೆ ತುಂಬ ಇಷ್ಟ, ಬೇಗ ನುಂಗ್ಬಿಡ್ತಾರೆ ಆ್ಯಂಡ್ ಸೆಲ್ಫ್ ಫೀಡಿಂಗ್ ಏನು ಮಾಡೋಕ್ಕಾಗೋದಿಲ್ಲ. ಮುದ್ದೆನ ಆರಾಮಾಗಿ ತುಪ್ಪದಲ್ಲಿ ಹೊರಳಿಸ್ಬಿಟ್ರೆ ಅದಿತಿ ತಿನ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಹಾಟ್ ಬಾಕ್ಸ್ಗೆ ಮುದ್ದೆ ಮತ್ತು ಸ್ನ್ಯಾಕ್ನೆಲ್ಲ ಅದಿತಿಗೆ ನಾನು ಪಾರ್ಸೆಲ್ ಮಾಡಿಕೊಂಡು ಹೋಗಿದ್ದೆ. ನಾವು ಹೋಗಿದ್ದು ಒಂದು ಡಿಸ್ಟೆನ್ಸ್ ಅರೌಂಡ್ 150 ಕಿಲೋಮೀಟರ್ಸ್. ಸೊ ಆ ಡಿಸ್ಟೆನ್ಸ್ಗೆ ಅದಿತಿಗೆ ಸ್ನ್ಯಾಕ್ ಬೇಕು ಆ್ಯಂಡ್ ಊಟ ಬೇಕಲ್ವಾ. ಸೊ ಮಧ್ಯಾಹ್ನ ಹೋಗ್ತಿರೋದು ಅಂದರೆ 11 ಹಾಗೆ ಹೊರಟ್ರೂ ನಾವು ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡುತ್ತೆ. ಸೊ ನಮ್ಮದು ಊಟ ಬೇಕಾದ್ರೆ ಬರ್ತಾ ಹೋಟೆಲಲ್ಲಿ ಮಾಡ್ಕೊಳ್ಬೋದು ಅಂತ ನಾವು ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ವಿ. ಚೆನ್ನಾಗಿದೆ ಟೀ ಶರ್ಟ್, ಹಾಕ್ಲಾ ಇದನ್ನ. ಏನಿದೆ ಇದ್ರ ಮೇಲೆ ಗೊತ್ತಾ? ಲವ್ ಅಂತ ಇದೆ. ಲವ್, ಐ ಲವ್ ಯು. ಅದಕ್ಕೆ ಕಣ್ಣ ಮುಚ್ಚಾರೆ ಕಾಳಿ ಬಿಡೋಣ. ಕಣ್ಣ ಮುಚ್ಚೆ, ಕಣ್ಣ ಮುಚ್ಚೆ, ಕಾಡೆ ಗೂಡೆ, ಉಪ್ಪಿನ ಮೂಟೆ, ಮೂಟೆ ಮೂಟೆ, ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ. ನೀವೇ ಹೇಳಿ, ಸ್ಟಾರ್ಟ್ ಹೇಳಿ. ಕಣ್ಣ, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ಅಂತ ಹೇಳಿ, ಬಿಟ್ಟೆನೆ ಬಿಟ್ಟ ಮೇಲೆ ಆಮೇಲೆ ಅವ್ರನ್ನ ತಪ್ಪಿಸ್ಕೊಳ್ಳಿ ಅಂತ ಹೇಳ್ಬೇಕು. ಬಿಟ್ಟೆ, ನಿಮ್ಮಯ ಗುಡ್ ಜಾಬ್. ನಾವ್ ಇವಾಗ ಎಲ್ಲಿ ಹೋಗ್ತಿದೀವಿ ಪಾಪ? ಮಾಮಿ 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 ಏನಪ್ಪ? ಹ್ಯಾಪಿ ಯಾರ್ದಿದು? ಯಾರ್ದಿದು? ಅದಿತಿ. ಅಲ್ಲ ಅದಿತಿ ಎಲ್ಲ ರೆಡಿ ಆದರು. ಎಷ್ಟೇ ಬೇಗ, ನಾನೇ ಯೂಶಲಿ ಬೇಗ ಸ್ನಾನ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಅದಿತಿಗೆ ಏನೇನೆಲ್ಲ ಬೇಕು, ಯಾವ್ಯಾವ ನೆಸೆಸಿಟಿ ಇರುತ್ತೆ ಅಂತ ಅವ್ರ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ
ಪ್ರತಿ ಸಲ ಡ್ಯಾಡ ಮತ್ತು ಅದಿತಿ ಕಾರಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಅದು ಹೇಗೆ ನನಗನ್ಸುತ್ತೆ ಅಂತಂದರೆ ಅವರೇ ಆರ್ಗನೈಸ್ಡ್ ಆಗಿರ್ತಾರೆ ಅಂತ ಅನ್ನಿಸ್ಬಿಡತ್ತೆ. ಅದಿತಿ ಮತ್ತು ಡ್ಯಾಡ ಕಾರಲ್ಲಿ ಕುತ್ಕೊಂಡಿದ್ರು, ಹೊರಟ್ವಿ. ಅದಿತಿದು ಫಸ್ಟ್ ನ್ಯಾಪ್ ಆಗಿರಲಿಲ್ಲ. ಕಾರಲ್ಲಿ ಹೋಗಿದ ತಕ್ಷಣ ಫೀಡ್ ಮಾಡಿಸಿ ಅದಿತಿನ ನಿದ್ದೆ ಮಾಡಿಸ್ದೆ. ಅದಿತಿಗೆ ಹಲ್ಲು ಬರ್ತಾ ಇತ್ತಲ್ಲ, ಸೊ ಫೀವರ್ ಏನೂ ಇರಲಿಲ್ಲ, ಬಟ್ ಆದರೂ ಸ್ವಲ್ಪ ನೋವು ಅಂತ ಅದಿತಿ ಹೇಳ್ತಾಯಿದ್ರು. ಆ್ಯಂಡ್ ಸ್ವಲ್ಪ ರೆಫ್ಯೂಸಲ್ ಟು ಫುಡ್ ಇತ್ತು, ಅಂತಂದರೆ ಊಟ ಸರಿಯಾಗಿ ಅಷ್ಟು ಮಾಡ್ತಾಯಿಲ್ಲ. ಮಕ್ಕಳಿಗೆ ಸಿಮ್ಟಮ್ಸ್ ಇದ್ದೇ ಇರುತ್ತೆ ಟೀತಿಂಗ್ ಬರುವಾಗ. ಒಂದೊಂದು ಮಕ್ಳುಗಳಿಗೆ ಒಂದೊಂದು ರೀತಿ ಸಿಮ್ಟಮ್ಸ್ ಇರುತ್ತೆ. ಅದಿತಿಗೆ ಯೂಶ್ವಲಿ ಸ್ವಲ್ಪ ಟೆಂಪ್ರೇಚರ್ ಇರುತ್ತೆ ಆ್ಯಂಡ್ ಸ್ವಲ್ಪ ಕ್ರ್ಯಾಂಕಿ ಅಂತ ಏನಿಲ್ಲ, ಒಂದು ಸ್ವಲ್ಪ ಡಿಸ್ಟರ್ಬ್ ಸ್ಲೀಪ್ ಅದಿತಿಗೆ ಇದೆ. ಬಟ್ ಬೇರೆ ಮಕ್ಳುಗಳಿಗೆ ನಾನು ಕೇಳಿದ್ದೀನಿ ಲೂಸ್ ಸ್ಟೂಲ್ಸ್ ಆಗುತ್ತೆ ಆ್ಯಂಡ್ ತುಂಬ ಕ್ರ್ಯಾಂಕಿ ಇರ್ತಾರೆ, ರಚ್ಚೆ ಹಿಡಿತಾರೆ. ಆ ರೀತಿಯೆಲ್ಲ ಅದಿತಿ ಏನಿಲ್ಲ, ಅದಿತಿ ಆರಾಮಾಗಿದ್ದರು. ಮನೆಯಿಂದ ಹೊರಟಾಗ ಸ್ವಲ್ಪ ಹೊತ್ತು ಅದಿತಿ ಎಂಜಾಯ್ ಮಾಡ್ತಾರೆ ಕಾರ್ ರೈಡಿಂಗು. ಅದಾದಮೇಲೆ ಫೀಡ್ ಮಾಡಿಸಿ ನಿದ್ದೆ ಮಾಡಿಸಿದ್ಕೆ ಅಲ್ಲಿ ದೇವಸ್ಥಾನ ಹತ್ರ ಹೋದಾಗ ಅದಿತಿ ಇದ್ದರು. ಒಂದು 2 hours ಜರ್ನಿ, 1.5 hours to 2 hours ಜರ್ನಿ, ಅಷ್ಟು ನಿದ್ದೆ ಮಾಡಿದ್ರು ಅದಿತಿ ಫಸ್ಟ್ ನ್ಯಾಪ್ 11 o'clock ಹಾಗೆ ನಿದ್ದೆ ಮಾಡಿದ್ರೆ 1:30ವರೆಗೂ ಅದಿತಿ ನಿದ್ದೆ ಮಾಡ್ತಾರೆ ಯೂಶಲಿ. ನಾವು ಹೋಗುವಾಗ ಇನ್ನೇನು ದೇವಸ್ಥಾನ ಬರುವಂತಹ ಟೈಮ್ಗೆ ಒಂದು ಕೆರೆ ಸಹ ಸಿಕ್ತು. ತುಂಬ ಚೆನ್ನಾಗಿತ್ತು, ಅಂದರೆ ವೆದರೇ ಅಷ್ಟು ಚೆನ್ನಾಗಿತ್ತು. ನಂಗೆ ಯೂಶಲಿ ಈ ವೆದರ್ ಇಷ್ಟ ಆಗೋದಿಲ್ಲ, ನಂಗೆ ಬಿಸಿಲಿದ್ರೇ ತುಂಬ ಇಷ್ಟ. ಈ ರೀತಿ ವೆದರ್ ಇದ್ದರೆ ಏನೋ ಒಂಥರ ಕತ್ಲೆ ಅನಿಸುತ್ತೆ ನನಗೆ. ದಿನ ಅಂದರೆ ಟೈಮೇ ಗೊತ್ತಾಗೋದಿಲ್ಲ. ನಂಗೆ ಆ್ಯಕ್ಚುಲಿ ಈ ವೆದರ್ ಇಷ್ಟ ಇಲ್ಲ, ಬಟ್ ಸಮ್ಹಾವ್ ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನ ಬಂತು, ಅದಿತಿಗೆ ಅಲ್ಲೇ ಫೀಡ್ ಮಾಡಿಸಿ ಅಂದರೆ ಊಟ ಮಾಡಿಸಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಐ ಡೋಂಟ್ ನೋ ನೀವೆಲ್ಲ ನಂಬ್ತೀರಾ ನಂಬಲ್ವಾ ನಂಗೆ ಗೊತ್ತಿಲ್ಲ. ದೇವ್ರ ಹೂವು ಕೊಡೋದನ್ನ ಅದನ್ನು ನಾವು ನಂಬ್ತೀವಿ. ಕೃವಿಗೆ ಏನೋ ಪ್ರಶ್ನೆ ಇತ್ತಂತೆ, ಅವ್ರು ಆ ಪ್ರಶ್ನೆ ಎಲ್ಲ ಕೇಳ್ಕೊಂಡ್ರು. ಆ ದೇವರು ಬಲ್ಗಡೆ ಎಲ್ಲ ಹೂವು ಕೊಟ್ಟರು, ತುಂಬ ಖುಷಿ ಆಯಿತು. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು, ಮನಸ್ಸಿಗೆ ನೆಮ್ಮದಿ. ಆಷಾಢ ಶುಕ್ರವಾರ ಅಲ್ವಾ, ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ದೇವ್ರ ಅಲಂಕಾರ ಅಂತೂ ತುಂಬ ಕಳೆ ಇತ್ತು ದೇವ್ರ ಮುಖದಲ್ಲಿ. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿ ಅದಿತಿಗೆ ಅಂಬ ಮತ್ತು ಕೋಳಿ ಕುರಿ ಎಲ್ಲ ಅಲ್ಲೆಲ್ಲ ನೋಡಿ, ಅಂತಂದರೆ ಊರಲ್ವಾ ಅಲ್ಲೆಲ್ಲ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಅಲ್ಲೆಲ್ಲ ನೋಡಿ. ಆ್ಯಂಡ್ ಈಗ ಅದಿತಿ ಯಾವುದೇ ನೋಡಿದ್ರು ಅವರೇ ಕಂಡುಹಿಡಿತಾರೆ, ಹೇಳ್ತಾರೆ. ಅದು ತುಂಬ ಚೆನ್ನಾಗಿದೆ ಲ್ಯಾಂಗ್ವೇಜಲ್ಲಿ. ಆ್ಯಂಡ್ ನಾನು ಕೃವಿ ಯಾವ ರೀತಿ ಅಂತಂದರೆ ಎಲ್ಲೇ ಹೋದರೂ ಏನೇ ಮಾಡಿದ್ರು ಅದಿತಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ, ಒಂದು ಮೆಮೊರಿ ಕ್ರಿಯೇಟ್ ಮಾಡೋದಕ್ಕೆ ನಾವು ಇದು ಮಾಡ್ತಿರ್ತೀವಿ. ಅಂತಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಬಿಡಲ್ಲ, ಇಲ್ಲಿ ಹೋಗಬೇಡ ಆ ರೀತಿಯೆಲ್ಲ ಏನೂ ಮಾಡೋದಿಲ್ಲ. ಅದಿತಿ ಅಲ್ಲಿ ಆರಾಮಾಗಿ ನಡ್ಕೊಂಡು ಓಡಾಡ್ತಿದ್ರು. ನನ್ನ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಅದಿತಿ ವೆಯ್ಟ್ ಎಷ್ಟಿದ್ದಾರೆ ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಇವತ್ತು ನಾನು ಅದಿತಿ ವೆಯ್ಟ್ನ ಹೇಳ್ತಾ ಇದ್ದೀನಿ. ತುಂಬ ಜನಕ್ಕೆ ರೆಸ್ಪಾನ್ಸ್ ಸಹ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಮೆಂಬರ್ಸ್ಗೆ. ಅದಿತಿ ವೆಯ್ಟ್ ಈಗ ಪ್ರೆಸೆಂಟ್ಲಿ ಇರೋದು 9.5. ನಿಮ್ಮೆಲ್ಲರಿಗೂ ಗೊತ್ತು ಅದಿತಿ ಹುಟ್ಟಿದಾಗ ಬರೀ ಅನ್ನೋದಕ್ಕಿಂತ 1.8 ಅಷ್ಟೇ ಇದ್ದಿದ್ದು, ಅಂತಂದರೆ 1 kg 800 ಗ್ರಾಮ್ ಇದ್ದರು. ಈ ವೆಯ್ಟ್ ಇಸ್ ರಿಯಲಿ ಗ್ಲ್ಯಾಡ್. ಡಾಕ್ಟರು ತುಂಬ ಖುಷಿ ಪಡ್ತಾರೆ ಅದಿತಿ ವೆಯ್ಟ್ಗೆ. ಆ್ಯಂಡ್ ಸಾಕಷ್ಟು ಅಂದರೆ ಅದಿತಿ ಹುಟ್ಟಿದಾಗಂತೂ ತುಂಬ ಯೋಚನೆ ಮಾಡಿದ್ದೀವಿ ಅದಿತಿ ವೆಯ್ಟ್ಗೆ. ಶಿ ವಾಸ್ ವೆರಿ ಹೆಲ್ದಿ, ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಜಸ್ಟು 1 ವೀಕ್ಗೆ ನಾವು ಮನೆಗೆ ಬಂದ್ವಿ, ಯಾವುದೇ ರೀತಿ ಏನೂ ತೊಂದರೆ ಇರಲಿಲ್ಲ. ಬಟ್ ಆದರೂ ಸಮಾಜ ಮಾತಾಡುತ್ತಲ್ಲ, ಯಾಕಿಷ್ಟು ಕಡಿಮೆ, ಅದಕ್ಕೆ ತುಂಬ ಫೇಸ್ ಮಾಡಿದ್ದೀವಿ. ಬಟ್ ಆದರೂ ನಾವು ಧೈರ್ಯದಿಂದನೇ ಇದ್ವಿ. ಅದಿತಿ ಆರಾಮಾಗಿದ್ದಾರೆ. ಆವಾಗ ಅದಿತಿ ಅಂತ ಇನ್ನೂ ಫಿಕ್ಸ್ ಆಗಿರಲಿಲ್ಲ ನೀವು. ಅದಿತಿಗೆ ಅದಿತಿ ಅಂತ ಯಾಕೆ ಹೆಸರಿಟ್ವಿ ಅಂತ ಅದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಿಮಗೆ ಆ ಸ್ಟೋರಿ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ದೇವಸ್ಥಾನದಿಂದ ಹೊರಟ್ವಿ ಆ್ಯಂಡ್ ಡಾಕ್ಟರ್ ಸಹ ಹೇಳಿದರು ಹೈಡ್ರೇಷನ್ ಚೆನ್ನಾಗಿ ಮಾಡಿಸಿ, ಏನಕ್ಕಂತಂದರೆ ಮಕ್ಕಳಿಗೆ ಹಲ್ಲು ಬರುವಾಗ ಹೈಡ್ರೇಷನ್ ಚೆನ್ನಾಗಿ ಆಗಬೇಕು ಅಂತ. ಅದಿತಿನೇ ಯೂಶಲಿ ಕೇಳ್ತಾರೆ ನೀರು ಬೇಕು ಅಂತ. ಆ್ಯಂಡ್ ಬರ್ತಾ ಅವರೇ ಸ್ನ್ಯಾಕ್ ಕೇಳಿದ್ರು. ದೇವಸ್ಥಾನದಲ್ಲೇ 1 hour ಆಗಿತ್ತು ನಮಗೆ. ಊಟ ಆದಮೇಲೆ ಅದಿತಿ ಯೂಶಲಿ ಅವ್ರಿಗೆ ಏನಾರ ತಿಂತಾ ಇರಬೇಕು, ಒಂದು ಸ್ವಲ್ಪನಾರ ತಿನ್ನಬೇಕು. ಸೊ ಸ್ನ್ಯಾಕ್ ಕೇಳಿದ್ರು. ಆ್ಯಪಲ್ನ ಕಟ್ ಮಾಡಿ ಅದನ್ನು ಬಾಕ್ಸಿಗೆ ಹಾಕ್ಕೊಂಡೋಗಿದ್ದೆ. ಸೊ ಆ್ಯಪಲ್ನ ಕೊಟ್ಟಿದ್ದೆ. ಆ್ಯಪಲ್ನ ಮಕ್ಕಳಿಗೆ ಟೀತಿಂಗ್ ಸಮಯದಲ್ಲಿ ಕೊಟ್ಟಾಗ ತುಂಬ ಒಳ್ಳೆಯದು. ಏನಕ್ಕಂತಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಸೊ ಕಚ್ಚೋದ್ರಿಂದ ಮಕ್ಕಳಿಗೆ ಟೀತಿಂಗ್ ಪೇಯ್ನ್ ಸ್ವಲ್ಪ ರಿಲೀಫ್ ಆಗುತ್ತೆ. ಅದಿತಿ 1 ಪೀಸ್ ಆ್ಯಪಲ್ನ ಆಲ್ಮೋಸ್ಟ್ ಒಂದು ಅರ್ಧ ದಾರಿಯಷ್ಟು ತಿನ್ಕೊಂಡು ಬರ್ತಾಯಿದ್ರು. ಮುದ್ದಾಗಿ ತಿಂತಾರೆ. ಒಂದೊಂದ್ಸಲ ಅಂತೂ ಸಖತ್ ಮುದ್ದನ್ನಿಸ್ತಾರೆ ಅದಿತಿ. ಅಮ್ಮಂದಿರಿಗೆ ಅಷ್ಟಲ್ವಾ, ಎಷ್ಟು ಅಂದರೆ
ತಾಯಿ ಕಣ್ಣು ನಾಯಿ ಕಣ್ಣು ಇದ್ದಂಗೆ ಅಂತ ನಮ್ಮಮ್ಮ ನಮ್ಮಪ್ಪ ಅದಿತಿನ ಅಂತಂದರೆ ಅದಿತಿ ಹುಟ್ಟಿದಾಗ ನನಗೆ ಯಾವಾಗಲೂ ಹೇಳ್ತಿದ್ರು, ಯಾವಾಗಲೂ ನೋಡಬೇಡ, ತಾಯಿ ಕಣ್ಣು ನಾಯಿ ಕಣ್ಣು ಇದ್ದಂಗೆ ನಿಂದೆ ಜಾಸ್ತಿ ದೃಷ್ಟಿ ಆಗುತ್ತೆ ಅಂತ. ಕೆಲವೊಂದು ಸಲ ನಂಗೆ ಅದಿತಿ ನೋಡಿದಾಗ ತುಂಬ ಮುದ್ದು ಅನ್ನಿಸ್ತಾರೆ, ತುಂಬ ಮುದ್ದು ಮಾಡಬೇಕು ಅಂತ ಅನ್ನಿಸ್ತಾರೆ. ಒಂಥರ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ ಅದಿತಿ ನನಗೆ. ಅದಿತಿ ಲೋ ಬರ್ತ್ ವೆಯ್ಟ್ ಮಗು ಆಗಿರೋದ್ರಿಂದ ನಾವು ಇನಿಷಿಯಲಿ ಅದಿತಿ ಹುಟ್ಟಿದಾಗ ಒಂದು ವಾರಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗಿ ಅದಿತಿ ವೆಯ್ಟ್ ಎಷ್ಟಾಗಿದ್ದಾರೆ, ಜಾಸ್ತಿ ಆಗಿದ್ದಾರೆ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದು ಅಂತಹ ದಿನಗಳು ಇದೆ. ಅದಿತಿ 1ನೇ ತಿಂಗಳಲ್ಲಿ 2ನೇ ತಿಂಗಳಲ್ಲಿ 3ನೇ ತಿಂಗಳು ಎಷ್ಟು ವೆಯ್ಟ್ ಇದ್ದರು, ಯಾವ ರೀತಿ ನಾವು ಏನೇನು ಮಾಡ್ತಿದ್ವಿ ಅಂತ ನನಗೆ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದರೆ ನಿಮಗೆ ಇಷ್ಟ ಆಗುತ್ತೋ ಇಷ್ಟ ಆಗೋದಿಲ್ವೋ ಅಂತ ಅನ್ನೋದಕ್ಕೆ ಅಷ್ಟೇ ನಾನು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದೆ. ನಿಮಗೆ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ, ತುಂಬ ವೀಡಿಯೋಸ್ ಇದೆ, ಆ ವಿಡಿಯೋಸ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಷ್ಟು ಪ್ರೀಮೆಚ್ಯೂರ್ ಬೇಬೀಸ್ಗೆ, ಲೋ ಬರ್ತ್ ಬೇಬಿ ಮಾಮೀಸ್ಗೆ, ಪೇರೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಐ ಆಮ್ ಶ್ಯೂರ್ ಹೆಲ್ಪ್ ಆಗುತ್ತೆ. ಏನಕ್ಕಂತಂದರೆ ಸಾಕಷ್ಟು ರೆಮಿಡೀಸ್ನ, ಸಾಕಷ್ಟು ಒಂದು ಸಾಂಪ್ರದಾಯಿಕವಾಗಿ ನಾನು ಬಾಣಂತನ ಅಮ್ಮ ಎಲ್ಲ ಮಾಡಿದ್ದು, ಅದರಿಂದ ಅದಿತಿಗೆ ತುಂಬ ಹೆಲ್ಪ್ ಆಗಿದೆ. ಶಿ ಈಸ್ ವೆರಿ ಹೆಲ್ದಿ ಆ್ಯಂಡ್ ಇಮ್ಯೂನ್ಡ್ ಆಗಿದ್ದಾರೆ ಆ್ಯಂಡ್ ಶಿ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಎಲ್ಲ ಮೈಲ್ ಸ್ಟೋನು ಕರೆಕ್ಟಾಗಿ ರೀಚ್ ಮಾಡ್ತಿದ್ದಾರೆ. ನನಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕೇಳಿದ್ರು, ನೀವೇನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ, ಯಾವಾಗಲೂ ಮೊಬೈಲ್ ಇಟ್ಕೊಂಡೇ ಕೂತಿರ್ತೀರಾ ಅಲ್ವಾ ಅಂತ. ಆ ಪ್ರಶ್ನೆಗೆ ನಾನು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀನಿ. ಮೊಬೈಲ್ ಏನು ಇಟ್ಕೊಳ್ಳೋದಿಲ್ಲ, ನನ್ನಿಂದ ಸಾಕಷ್ಟು ಜನಗಳಿಗೆ ಹೆಲ್ಪ್ ಆಗ್ತಿದೆ, ಸಾಕಷ್ಟು ತಾಯಂದಿರಿಗೆ ಹೆಲ್ಪ್ ಆಗ್ತಿದೆ, ಮಕ್ಕಳಿಗೆ ಹೆಲ್ಪ್ ಆಗ್ತಿದೆ. ಈ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಅನ್ನೋದು ನಿಜವಾಗ್ಲೂ ಕ್ರಿಟಿಕಲ್ ಪೀರಿಯಡ್, ತುಂಬ ಇಂಪಾರ್ಟೆಂಟ್ ಪೀರಿಯಡ್. ನಾನು ಡ್ಯಾಡಾ ಏನೂ ಊಟ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅದಿತಿಗೆ ಫಸ್ಟ್ ಸ್ನ್ಯಾಕ್ಗೆ ಏನಾರ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಕೊಡಿಸಿದ್ವಿ. ಅದಿತಿ ತಿನ್ನಲೇ ಇಲ್ಲ, ಬೇಡ ಅಂತ ಅಂದ್ಬಿಟ್ಟು ಅದಿತಿ ತಿನ್ನಲಿಲ್ಲ. ಅಂತಂದರೆ ಅದು ಹಾಗೆ ಅಲ್ವಾ, ಮಗುದು ಫಸ್ಟ್ ನೋಡಿಬಿಟ್ಟು ಅದಾದಮೇಲೆ ಅಪ್ಪ ಅಮ್ಮ ತಿನ್ನೋಣ. ನಾನು ಹಾಗೂ ಹೇಳಿದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನೀವು ತಿನ್ನಿ ಏನಾರ ಅಂತ. ಬೇಡ, ಫಸ್ಟ್ ಅದಿತಿ ತಿನ್ಬಿಡ್ಲಿ, ಅದಾದಮೇಲೆ ನಾವು ನೋಡೋಣ ಅಂತ ಡ್ಯಾಡಾ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದಿತಿಗೆ ಇಡ್ಲಿ ಬೇಡ ಅಂತ ಹೇಳಿದ್ರು. ಅವ್ರಿಗೆ ಹಪ್ಪಳ ಅಂದರೆ ತುಂಬ ಇಷ್ಟ. ಅವ್ರು ಹಪ್ಪಳನ ಅಪ್ಪಳ ಅಂತ ತುಂಬ ಮುದ್ದಾಗಿ ಹೇಳ್ತಾರೆ. ಸ್ವಲ್ಪ ಹಪ್ಪಳ ತಿಂದರು. ಬೇರೆ ಫುಡ್ನ ನಾನು ಅದಿತಿಗೆ ಕೊಡೋದಿಲ್ಲ. ಯೂಶಲಿ ಕೊಟ್ಟರೆ ಮೊಸರನ್ನೂ ಕ್ರುವಿ ಕೊಡೋದಕ್ಕೆ ಬಿಡೋದಿಲ್ಲ. ಏನಕ್ಕಂತಂದರೆ ಹೋಟೆಲಲ್ಲಿ ತಂಗ್ಳನ್ನ ಅಂತಂದರೆ ಮಿಕ್ಕಿರೋ ಅನ್ನಕ್ಕೆ ಮೊಸರನ್ನ ಮಾಡಿರ್ತಾರೆ, ಅದು ಬೇಡ, ಇಡ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ಅದಿತಿಗೆ ಇಡ್ಲಿ ಪ್ಲಾನ್ ಮಾಡಿದ್ದು. ಇಲ್ಲಾಂದರೆ ಉಪ್ಮಾ ಕೊಡ್ತೀವಿ. ಉಪ್ಮಾ ಯೂಶಲಿ ಖಾರ ಇರುತ್ತೆ, ಅದಿತಿಗೆ ಅಷ್ಟು ಖಾರ ಇಲ್ಲ. ಕಬಾಬ ಅಂದರೆ ಇಟ್ಸ್ ಅವರ್ ಫೇವ್ರೆಟ್. ಎಷ್ಟೇ ಖಾರ ಇದ್ದರೂ ಅದನ್ನು ಮಾತ್ರ ತಿಂತಾರೆ. ಬರ್ತಾ ಹಾಗೆ ಸೊಪ್ಪೆಲ್ಲ ಮಾರ್ತಾಯಿದ್ರು. ಆ ಸೊಪ್ಪನ್ನು ಅಂತಂದರೆ ಬೆರಿಕೆ ಸೊಪ್ಪನ್ನೆಲ್ಲ ತೊಗೊಂಡು ಡ್ಯಾಡಾ ಮೊಸಪ್ ಮಾಡು ಅಂತೆಲ್ಲ ಹೇಳಿದ್ರು. ಸರಿ ಅಂತ ತೊಗೊಂಡ್ವಿ. ಅದಾದಮೇಲೆ ಅದಿತಿಗೆ ಗೆಣಸು ಅಂದರೆ ತುಂಬ ಇಷ್ಟ. ಅದರಲ್ಲಿ ನಾನು ಇದನ್ನು ಮಾಡಿಕೊಡ್ತೀನಿ, ಇನ್ನು ಫ್ರೆಂಚ್ ಫ್ರೈಸ್ ಥರ ಸಿಹಿ ಗೆಣಸಲ್ಲಿ ಫ್ರೆಂಚ್ ಫ್ರೈಸ್ ಮಾಡಿಕೊಡ್ತೀನಿ. ಆ ರೆಸಿಪಿ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತು ತುಂಬ ದಿನ ಚೆನ್ನಾಗಿತ್ತು. ನನಗೆ ಮತ್ತು ಕ್ರೂವಿಗೆ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದಂಗಿತ್ತು, ಒಂಥರ ಕಪಲ್ ಡೇಟ್ ಆಗಿತ್ತು ಇವತ್ತು. ತುಂಬ ಎಂಜಾಯ್ ಮಾಡಿದ್ವಿ, ಏನೇನೋ ಮಾತಾಡ್ಕೊಂಡು ಹೋದ್ವಿ. ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಸಾಕಷ್ಟು ಮಾತುಗಳಿರುತ್ತೆ. ಬಟ್ ಅದಿತಿ ಹುಟ್ಟಾದ್ಮೇಲೆ ಎಲ್ಲ ಟೈಮ್ ಅದಿತಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ನಮಗೆ ಒಂದು ಸೆಲ್ಫ್ ಟೈಮ್ ತುಂಬ ಚೆನ್ನಾಗಿತ್ತು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಇನ್ನು ಇದೇ ರೀತಿ ಸಾಕಷ್ಟು ಹೆಚ್ಚಿನ ವ್ಲಾಗ್ಸ್ ಆ್ಯಂಡ್ ನಮ್ಮ ಒಂದು ಲೈಫ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಹಾಗಿದ್ರೆ ನೀವೇನು ಮಾಡಬೇಕು, ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಸಿ ಯು, ಟಾಟಾ, ಬೈ ಬೈ, ಲವ್ ಯು ಆಲ್.